I am Savita Chikkanawar, Assistant Professor in History, Government First Grade College, Tiptur. Today we discuss about archaeological sources for the study of Karnataka history. Already we studied about archaeological sources part first, inscriptions and land excavation. So today we discuss about coins and monuments. Three types of coins: gold, silver and copper or other metals. ಸೊ ಪ್ರಾಚೀನ ಕಾಲದ ಅರಸರು ಈ ಮೂರು ವಿಧದ ನಾಣ್ಯಗಳನ್ನು ತಮ್ಮ ಅವಧಿಯಲ್ಲಿ ಹೊರಡಿಸಿದರು. ಅದು ಗೋಲ್ಡ್ ಕಾಯಿನ್ ಆಗಿರಬಹುದು, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು ಮತ್ತು ಬೇರೆ ಲೋಹದ ನಾಣ್ಯಗಳು ಕೂಡ ಅವರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಸೊ ಈ ನಾಣ್ಯಗಳು ಆಯಾ ಕಾಲದ ರಾಜರ ಇತಿಹಾಸವನ್ನು ತಿಳಿಯೋದಕ್ಕೆ ನಮಗೆ ಸಹಾಯ ಆಗಿದೆ. ದ ಸ್ಟಡಿ ಆಫ್ ಕಾಯಿನ್ಸ್ ಇಸ್ ಕಾಲ್ಡ್ ನ್ಯೂಮಿಸ್ಮ್ಯಾಟಿಕ್ಸ್. ಈ ನಾಣ್ಯಗಳ ಅಧ್ಯಯನವನ್ನು ನ್ಯೂಮಿಸ್ಮ್ಯಾಟಿಕ್ಸ್ ಅಥವಾ ನಾಣ್ಯಶಾಸ್ತ್ರ ಅಂತ ಕೂಡ ಹೇಳೋದುಂಟು. ಸೊ ಕರ್ನಾಟಕದಲ್ಲಿ ಆಳಿ ಹೋಗಿರತಕ್ಕಂತಹ ಈ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ವಿಜಯನಗರದ ಅರಸರು ಇಂತಹ ನಾಣ್ಯಗಳನ್ನು ತಮ್ಮ ಅವಧಿಯಲ್ಲಿ ಹೊರಡಿಸಿದ್ದು ಉಂಟು. ಹಾಗಾದರೆ ನೆಕ್ಸ್ಟ್ ಒನ್, ಇಂಪಾರ್ಟೆನ್ಸ್ ಆಫ್ ಕಾಯಿನ್ಸ್. ಹಾಗಾದರೆ ಈ ನಾಣ್ಯಗಳ ಅಧ್ಯಯನದಿಂದ ನಮಗೇನೆ ಪ್ರಯೋಜನಗಳಿದೆ ಅನ್ನೋದನ್ನು ನೋಡೋಣ. Coins helps us to understand the period, dynasty, economic condition, religion, script and languages. ಹಾಗಾದರೆ ಈ ನಾಣ್ಯಗಳ ಅಧ್ಯಯನದಿಂದ ನಮಗೇನು ಅರ್ಥ ಆಗುತ್ತದೆ ಅಂದರೆ ಆ ಕಾಲದ ಸ್ಥಿತಿಗತಿ ಮತ್ತು ರಾಜವಂಶದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಎಕನಾಮಿಕ್ ಕಂಡೀಷನ್ನ ತಿಳಿಸೋದ್ರಲ್ಲಿ ಇದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತದೆ. ಲಿಪಿಯ ಬಗ್ಗೆ ನಮಗೆ ಹೇಳ್ತದೆ ಮತ್ತು ಭಾಷೆಯ ಬಗ್ಗೆಯೂ ಕೂಡ ನಮಗೆ ಇದು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಮುಖ ಆಧಾರ ಆಗಿದೆ. ನೆಕ್ಸ್ಟ್ ಒನ್, ಕಾಯಿನ್ಸ್ ಗಿವ್ ಆ್ಯನ್ ಇಂಡಿಕೇಶನ್ ಆಫ್ ದ ಪ್ರಾಸ್ಪೆರಿಟಿ. ಹಾಗಾದರೆ ಇಲ್ಲಿ ನಾವೇನು ನೋಡಬಹುದು ಅಂತಂದರೆ ದ ಮೆಟಲ್ ಯೂಸ್ಡ್ ಇನ್ ದ ಕಾಯಿನ್ಸ್ ದಟ್ ಇಂಡಿಕೇಟ್ಸ್ ದ ಎಕನಾಮಿಕ್ ಪ್ರಾಸ್ಪೆರಿಟಿ ಆಫ್ ಪರ್ಟಿಕ್ಯುಲರ್ ಪೀರಿಯಡ್. ಅಂದರೆ ಆ ನಾಣ್ಯಗಳ ತಯಾರಿಕೆಯಲ್ಲಿ ಯಾವ ಲೋಹವನ್ನು ಬಳಕೆ ಮಾಡಿದ್ದಾರೆ ಎಂಬುದರ ಆಧಾರದ ಮೇಲೆ ಆ ರಾಜ್ಯದ ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ನಾಣ್ಯಗಳ ತಯಾರಿಕೆಯಲ್ಲಿ ಬಂಗಾರ ಅಂತಕ್ಕಂಥ ಲೋಹವನ್ನು ಬಳಕೆ ಮಾಡಿದರೆ ಆ ರಾಜ್ಯದ ಆರ್ಥಿಕ ಸ್ಥಿತಿ ಸುಭಿಕ್ಷವಾಗಿತ್ತು. ಬೆಳ್ಳಿ ಅಂತಕ್ಕಂಥ ನಾಣ್ಯ ಅಥವಾ ಸಿಲ್ವರ್ ಅಂತಕ್ಕಂಥ ನಾಣ್ಯವನ್ನು ಬಳಕೆ ಮಾಡಿದ್ರೆ ಮಧ್ಯಮ ಸ್ಥಿತಿಯಲ್ಲಿತ್ತು. ಇನ್ನು ಇತರ ಲೋಹಗಳನ್ನು ಅವರು ನಾಣ್ಯಗಳ ತಯಾರಿಕೆಯಲ್ಲಿ ಬಳಸುತ್ತಿದ್ದರೆ ಆ ರಾಜ್ಯದ ಆರ್ಥಿಕ ಸ್ಥಿತಿ ದುರ್ಬಲವಾಗಿತ್ತು ಅಂತಕ್ಕಂಥ ಮಾಹಿತಿ ಇದರಿಂದ ನಮಗೆ ಅರ್ಥ ಆಗ್ತದೆ. ನೆಕ್ಸ್ಟ್ ಒನ್, ದ ಗಿವ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಆರ್ಟಿಸ್ಟಿಕ್ ಅಬಿಲಿಟೀಸ್. ಸೊ ನಾಣ್ಯಗಳಿಂದ ಆ ಕಾಲದ ಆರ್ಟಿಸ್ಟಿಕ್ ಅಬಿಲಿಟೀಸನ್ನು ಕೂಡ ನಾವು ಅಧ್ಯಯನವನ್ನು ಮಾಡಬಹುದು. ನೆಕ್ಸ್ಟ್ ಒನ್, ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ರಿಲೇಷನ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಒಂದು ರಾಜ್ಯದ ವಿಸ್ತಾರ ಮತ್ತು ಆ ಅರಸನ ಸಾಧನೆ, ಅದರ ಜೊತೆಗೆ ರಾಜನ ಹೆಸರು ಅಥವಾ ರಾಜ ಲಾಂಛನ, ಇದೆಲ್ಲವೂ ಕೂಡ ನಾಣ್ಯಗಳ ಮೇಲೆ ಮುದ್ರಿತ ಆಗಿರತಕ್ಕಂತಹ ಅಂಶ ಆಗಿದೆ. ಮತ್ತು ಮುದ್ರಿಸಲ್ಪಟ್ಟಿದ್ದರೆ ಇವುಗಳ ಬಗ್ಗೆ ನಮಗೆ ಮಾಹಿತಿ ಇದರಿಂದ ಗೊತ್ತಾಗ್ತದೆ. ನೆಕ್ಸ್ಟು, ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ರಿಲೇಷನನ್ನು ಕೂಡ ನಾವು ಇದರಿಂದ ತಿಳಿಯಬಹುದು. ಹೇಗೆ ಅಂತಂದರೆ ಅವೈಲಬಿಲಿಟಿ ಆಫ್ ಕಾಯಿನ್ಸ್ ಇನ್ ದ ಕಂಟ್ರಿ, ಇನ್ ಅದರ್ ಕಂಟ್ರೀಸ್ ಟೆಲ್ಸ್ ಅಬೌಟ್ ದ ಕಮರ್ಷಿಯಲ್ ರಿಲೇಷನ್ ಬಿಟ್ವೀನ್ ದೆಮ್. ಒಂದು ದೇಶದ ನಾಣ್ಯ ಮತ್ತೊಂದು ದೇಶದಲ್ಲಿ ದೊರೆತರೆ ಅಥವಾ ಒಂದು ರಾಜ್ಯದ ನಾಣ್ಯಗಳು ಒಂದು ರಾಜ್ಯದಲ್ಲಿ ಬಳಕೆಯಲ್ಲಿರ್ತಕ್ಕಂಥ ನಾಣ್ಯ ಇನ್ನೊಂದು ರಾಜ್ಯದಲ್ಲಿ ದೊರೆತರೆ, ಅದೇ ನಾಣ್ಯ ಇನ್ನೊಂದು ರಾಜ್ಯದಲ್ಲಿ ದೊರೆತರೆ ಅದರ ಅರ್ಥ ಏನಪ್ಪ ಅಂದರೆ ಆ ಎರಡೂ ರಾಜ್ಯಗಳ ಮಧ್ಯೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ, ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ರಿಲೇಷನ್ಶಿಪ್ ಇತ್ತು ಅಂತ ನಮಗೆ ಅರ್ಥ ಮಾಡ್ಕೋಬಹುದು. ಅಥವಾ ಒಂದು ದೇಶದ ನಾಣ್ಯ ಮತ್ತೊಂದು ದೇಶದಲ್ಲಿ ದೊರೆತರೆ ಅಲ್ಲಿಯೂ ಕೂಡ ಅವುಗಳ ಮಧ್ಯೆ ವ್ಯಾವಹಾರಿಕ ಸಂಬಂಧಗಳು ಇತ್ತು ಅನ್ನೋದನ್ನು ನಾವು ಗುರುತಿಸ್ಬೋದು. ಇಂತಹ ಮಾಹಿತಿ ನಮಗೆ ನಾಣ್ಯಗಳಿಂದ ದೊರೆತಿರತಕ್ಕಂಥದ್ದುಂಟು. ನೆಕ್ಸ್ಟ್ ಒನ್, ಈ ಅರಸರ ಹಾಬೀಸ್ ಇರುತ್ತೆ ನೋಡ್ರಿ, ಅಮ್ಯೂಸ್ಮೆಂಟ್ಸ್ ಆರ್ ಹಾಬೀಸ್, ಅವರ ಆಸಕ್ತಿ, ಅಭಿರುಚಿ, ಹವ್ಯಾಸಗಳು, ಇದೆಲ್ಲವೂ ಕೂಡ ನಾಣ್ಯಗಳಿಂದ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ಸಮುದ್ರಗುಪ್ತ ತನ್ನ ನಾಣ್ಯದ ಮೇಲೆ ತಾನು ವೀಣೆಯನ್ನು ನುಡಿಸ್ತಿರ್ತಕ್ಕಂಥ ಚಿತ್ರವನ್ನು ಮುದ್ರಿಸಿದ್ದಾನೆ.
ಹಾಗಾದರೆ ಇದರಿಂದ ನಮಗೇನು ಅರ್ಥ ಆಗ್ತದೆ ಅಂತಂದರೆ ಸಮುದ್ರಗುಪ್ತನಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು ಅಂತಕ್ಕಂಥ ವಿಷಯವನ್ನು ನಾವು ಈ ಮೂಲಕ ತಿಳ್ಕೋಬಹುದು. ಇಲ್ಲಿ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಕಾಯಿನ್ಸನ್ನು ನಾವಿಲ್ಲಿ ನೋಡಬಹುದು. ಗದ್ಯಾನ ಗೋಲ್ಡ್ ಕಾಯಿನ್ ಇನ್ ಬಾದಾಮಿ ಚಾಲುಕ್ಯ ಪೀರಿಯಡ್. ಗದ್ಯಾನ ಅಂತಕ್ಕಂಥ ಸುವರ್ಣ ನಾಣ್ಯ ಅಥವಾ ಬಂಗಾರದ ನಾಣ್ಯ ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು. ಇದು ಫಸ್ಟ್ ಒನ್ ಆಗಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ಇದನ್ನು ನೋಡಬಹುದು. ಇನ್ನು ವರಾಹ ಅಂತಕ್ಕಂಥ ಗೋಲ್ಡ್ ಕಾಯಿನು ವಿಜಯನಗರ ಅರಸರ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು. ಅದರ ಸೆಕೆಂಡ್ ಒನ್ ನಾವು ಇದನ್ನು ಗುರುತಿಸಬಹುದು. ಇದನ್ನು ನೋಡಿದ್ರೆ ಅವರ ಆರ್ಥಿಕ ಸ್ಥಿತಿ ಸುಭಿಕ್ಷದಲ್ಲಿತ್ತು ಅನ್ನುವಂಥದ್ದನ್ನು ನಾವು ಗುರುತಿಸ್ಬೋದು. ಪಂಚ್ ಮಾರ್ಕ್ಡ್ ಗೋಲ್ಡ್ ಕಾಯಿನ್ ಇನ್ ನೊಲಂಬಾಸ್ ಪೀರಿಯಡ್ ಅಂತ ಹೇಳ್ತಾರೆ. ಪಂಚ್ ಮಾರ್ಕ್ಡ್ ಗೋಲ್ಡ್ ಕಾಯಿನ್ ಅಂತಂದರೆ ಏನು ಅಂತಂದರೆ ಇದು ಬಂಗಾರದ ನಾಣ್ಯ ಆಗಿದ್ದು ಈ ನಾಣ್ಯದ ಮೇಲೆ 1 to 5 ಸಿಂಬಲ್ಸ್ ಇರುತ್ತೆ. ಸಮ್ಟೈಮ್ಸ್ ವಿ ಕ್ಯಾನ್ ಸಿ ಮೋರ್ ದ್ಯಾನ್ 5 ಸಿಂಬಲ್ಸ್ ಆರ್ ಮಾರ್ಕ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ನಾಣ್ಯದ ಮೇಲೆ 5ಕ್ಕಿಂತ ಹೆಚ್ಚಿನ ಒಂದು ಸಿಂಬಲ್ಸ್ಗಳನ್ನು, ಸಂಕೇತಗಳನ್ನು, ಚಿಹ್ನೆಗಳನ್ನು ನೋಡ್ಬೋದು. ಈ ಸಿಂಬಲ್ಸ್ಗಳನ್ನು ಈ ನಾಣ್ಯಗಳ ಮೇಲೆ ಪಂಚ್ ಮಾಡಿರ್ತಾರೆ. ಅದು ಹಿಲ್ಸ್ ಆಗಿರ್ಬೋದು, ಹ್ಯೂಮನ್ ಫಿಗರ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಅದಕ್ಕೆ ರೆಸ್ಟ್ರಿಕ್ಷನ್ ಇರಲಿಲ್ಲ. ಸೊ ಇಂತಹ ಸಂಕೇತಗಳಿಂದ ಅದು ಏನಾಗಿರುತ್ತೆ, ಪಂಚ್ ಮಾಡಲ್ಪಟ್ಟಿರುತ್ತೆ. ಸೊ ಹಾಗಾದರೆ ಅಂತಹ ನಾಣ್ಯಗಳನ್ನು ಪಂಚ್ ಮಾರ್ಕ್ಡ್ ಅಂತ ಕರೀತಾರೆ. ಇಂತಹ ಒಂದು ಪಂಚ್ ಮಾರ್ಕ್ಡ್ ಗೋಲ್ಡ್ ಕಾಯಿನು ನೊಳಂಬಾದ ಅವಧಿಯಲ್ಲಿ ಇತ್ತು. ಅದನ್ನು ಇಲ್ಲಿ ನೀವು ನೋಡಬಹುದು. ನೊಳಂಬ ಅಂತಕ್ಕಂಥ ರಾಜವಂಶ ಕರ್ನಾಟಕವನ್ನಾಳಿದ ರಾಜವಂಶಗಳಲ್ಲಿ ಕೂಡ ಒಂದಾಗಿದೆ. ಹಾಗಾದರೆ ನೆಕ್ಸ್ಟು ಕದಂಬರ ಅವಧಿಯಲ್ಲಿ ಪದ್ಮಟಂಕ ಅಂತಕ್ಕಂತಹ ನಾಣ್ಯ ಅಸ್ತಿತ್ವದಲ್ಲಿದ್ದು ಇದು ಕದಂಬರ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯ ಆಗಿದೆ. ವಿಷಮಸಿದ್ಧಿ ಅಂತಕ್ಕಂತಹ ಬೆಳ್ಳಿಯ ನಾಣ್ಯ ಕಲ್ಯಾಣಿ ಚಾಲುಕ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು. ಇದು ಕಲ್ಯಾಣಿ ಚಾಲುಕ್ಯರ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ನೆಕ್ಸ್ಟ್ ಬಂದರೆ ಪೀರಿಯಡ್ ಆಫ್ ವಿಜಯನಗರ ಎಂಪೈರ್. ವಿಜಯನಗರ ಅರಸರ ಅವಧಿಯಲ್ಲಿ ಅನೇಕ ಬಂಗಾರದ, ಬೆಳ್ಳಿಯ ಮತ್ತು ಇತರ ಲೋಹದ ನಾಣ್ಯಗಳನ್ನು ನಾವು ನೋಡಬಹುದು. ಬಂಗಾರದ ನಾಣ್ಯ ಅಥವಾ ಗೋಲ್ಡ್ ಕಾಯಿನ್ಸ್ಗೆ ಬಂದರೆ ವರಹಾಸ್, ಪಗೋಡ, ಗದ್ಯಾನ, ಪ್ರತಾಪ, ಕಟ, ಪನ ಇತ್ಯಾದಿ ಬಂಗಾರದ ನಾಣ್ಯಗಳು ವಿಜಯನಗರ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು. ಇದನ್ನು ನೋಡಿದ್ರೆ ನಮಗೇನಾಗುತ್ತೆ ಅಂತಂದರೆ ನಾವು ಓದಬೇಕಾದ್ರೆ ಒಂದು ಅಂಶವನ್ನು ನೆನಪಿಗೆ ಬರುತ್ತೆ. ಏನಂತಂದರೆ ವಿಜಯನಗರ ಸಾಮ್ರಾಜ್ಯದ ಅವಧಿ ಅಂತಂದರೆ ಅದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ. ಬಂಗಾರದ ಯುಗ ಅಂದರೆ ಮುತ್ತು, ರತ್ನ, ಬಂಗಾರವನ್ನು ಸೇರುಗಳಲ್ಲಿ ಕೂತ್ಕೊಂಡು ಅಳಿತಾ ಇದ್ರು. ಅಷ್ಟೊಂದು ಅವರ ಆರ್ಥಿಕ ಸ್ಥಿತಿ ಸುಭಿಕ್ಷವಾಗಿತ್ತು, ಸಮೃದ್ಧಿಯಾಗಿತ್ತು ಅಂತ ಕೇಳಿದ್ದೇವೆ. ಅದು ಈ ಬಂಗಾರದ ನಾಣ್ಯಗಳಿಂದ ಸಾಬೀತಾಗ್ತದೆ. ಯಾಕಂದರೆ ಇಷ್ಟೊಂದು ಬಂಗಾರದ ನಾಣ್ಯಗಳು ವಿಜಯನಗರ ಅವಧಿಯಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥ ಆಧಾರ ನಮಗೆ ಸಿಕ್ಕಿದೆ ಅಂತಂದರೆ ಅದು ನಿಜವಾಗಿಯೂ ಕೂಡ ಸುವರ್ಣಯುಗ ಆಗಿತ್ತು ಅಂತಕ್ಕಂಥ ಮಾಹಿತಿಯನ್ನು ಈ ಬಂಗಾರದ ನಾಣ್ಯಗಳು ಅಥೆಂಟಿಕೇಟ್ ಮಾಡ್ತವೆ, ನಿಖರಗೊಳಿಸ್ತದೆ. ನೆಕ್ಸ್ಟ್ ಬಂದು ಸಿಲ್ವರ್ ಕಾಯಿನ್ಸ್ಗೆ ಬಂದರೆ ತಾರಾ ಅಂತಕ್ಕಂಥ ಒಂದು ಸಿಲ್ವರ್ ಕಾಯಿನು ಈ ವಿಜಯನಗರದ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು. ನೆಕ್ಸ್ಟ್ ಜಿತಾಲ್, ಕಾಸು ಅಂತಕ್ಕಂತಹ ನಾಣ್ಯಗಳು ಇವು ಕಾಪರ್ ಕಾಯಿನ್ಸ್ ಆಗಿತ್ತು. ಹೈದರ್ ಅಲಿ ಅವಧಿಗೆ ಬಂದರೆ ನಾವು ಹೈದರ್ ಅಲಿ ಅವಧಿಯನ್ನು ನೋಡೋದಾದರೆ ಮೈಸೂರು, ಶ್ರೀರಂಗಪಟ್ಟಣ ಇವರ ಆಡಳಿತದ ವ್ಯಾಪ್ತಿಯಾಗಿತ್ತು. ಇವರ ಅವಧಿಯಲ್ಲಿ ಪಗೋಡ ಮತ್ತು ಪನಮ್ ಅಂತಕ್ಕಂತಹ ನಾಣ್ಯಗಳು ಅಸ್ತಿತ್ವದಲ್ಲಿದ್ವು. ಇದು ಇವರ ಆಡಳಿತದ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಕೃಷ್ಣರಾಜ ಒಡೆಯರ್ ಇವರು ಮೈಸೂರಿನ ಅರಸರಾಗಿದ್ದು ಇವರ ಅವಧಿಯಲ್ಲಿ ರೂಪಿ, ಅನ್ನ, ಪಾವಲಿ ಅಂತಕ್ಕಂತಹ ನಾಣ್ಯಗಳು ಸರ್ಕ್ಯುಲೇಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಬ್ರಿಟಿಷ ಪೀರಿಯಡ್ಗೆ ಬಂದರೆ ರೂಪಿ, ಅನ್ನ, ದುಡ್ಡು ಆ್ಯಂಡ್ ಪೈಸೆ ಅನ್ನುವಂತಹ ನಾಣ್ಯಗಳು ಅಸ್ತಿತ್ವಕ್ಕೆ ಈ ರೀತಿ ನಾಣ್ಯಗಳಿಂದ ನಾಣ್ಯದ ಇತಿಹಾಸವನ್ನು, ಅದು ಬೆಳೆದು ಬಂದಿರತಕ್ಕಂಥ ಹಾದಿಯನ್ನು ಕೂಡ ನಾವು ಇದರಿಂದ ಗುರುತಿಸಬಹುದು. ನೆಕ್ಸ್ಟ್ ಒನ್ ಆರ್ಕಿಯಾಲಜಿಕಲ್ ಸೋರ್ಸಸಲ್ಲಿ 4th ಪಾಯಿಂಟನ್ನು ನಾವೀಗ ಸ್ಟಡಿ ಮಾಡಬೇಕಾಗಿದೆ. ದಟ್ ಈಸ್ ಮಾನ್ಯುಮೆಂಟ್ಸ್. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮಾನ್ಯುಮೆಂಟ್ಸ್ ಅನ್ನೋದನ್ನು ನೋಡೋಣ. ದೇ ಆರ್ ದ ಸ್ಟ್ರಕ್ಚರ್ಸ್ ಆರ್ ಸೈಟ್ಸ್ ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್. ಹಾಗಾದರೆ ಹೀಗಂದರೆ ಏನು ಅಂತಂದರೆ ಇದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನಮಗೆ ಹೇಳ್ತಕ್ಕಂತಹ ಯಾವುದೇ ಒಂದು ಕಟ್ಟಡ ಆಗಿರಬಹುದು, ಅದನ್ನು ಸ್ಮಾರಕ ಅಂತ ಕರೀತಾರೆ. ಹಾಗಾದರೆ ಇದರಲ್ಲಿ ಏನೇನು ಬರ್ಬೋದು? ಪಬ್ಲಿಕ್ ಬಿಲ್ಡಿಂಗ್ ಇರ್ಬೋದು, ಪೋರ್ಟ್ಸ್, ಪ್ಯಾಲೇಸಸ್ ಇರ್ಬೋದು, ಕೇವ್ಸ್, ಟೆಂಪಲ್ಸ್ ಇರ್ಬೋದು,
ಬಸದೀಸ್ ಮೀನ್ಸ್ ಜೈನ ಟೆಂಪಲ್. ಸ್ಟ್ಯಾಚ್ಯೂಸ್ ಇರಬಹುದು, ಆರ್ನಮೆಂಟಲ್ ಆ್ಯಂಡ್ ಡೆಕೋರೇಟಿವ್ ಫ್ರಾಗ್ಮೆಂಟ್ಸ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ಇದರಲ್ಲಿ ಬರ್ತದೆ ಅಂತಂದರೆ ಮಾನ್ಯುಮೆಂಟ್ಸ್. ಸೊ ಮಾನ್ಯುಮೆಂಟ್ಸಲ್ಲಿ ನಾವು ಇದನ್ನು ನೋಡ್ತೇವೆ. ಇನ್ನು ಒಂದು ಮಾತಿದೆ, ಏನು ಅಂತಂದರೆ ಎ ನೇಷನ್ ಕಲ್ಚರ್ ಈಸ್ ರಿಫ್ಲೆಕ್ಟೆಡ್ ಇನ್ ಮಾನ್ಯುಮೆಂಟ್ಸ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಅಂದರೆ ಒಂದು ದೇಶದ ಸಂಸ್ಕೃತಿ ಯಾವುದರಲ್ಲಿ ಅಡಗಿದೆ ಅಂತಂದರೆ ಆ ದೇಶದ ಸ್ಮಾರಕಗಳಲ್ಲಿ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಅಂತಹ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಮತ್ತು ಅಂತಹ ದೇಶದ ಸಂಸ್ಕೃತಿಯನ್ನು ಹೇಳ್ತಕ್ಕಂತಹ ಪ್ರಮುಖ ಆಧಾರಗಳು ನಮಗೆ ಈ ಮಾನ್ಯುಮೆಂಟ್ಸ್ ಆಗಿದೆ ಅಥವಾ ಸ್ಮಾರಕಗಳಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಇನ್ನು ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವಿದೆ ಅಂತ ನೋಡೋದಾದರೆ ಸಾಕಷ್ಟು ಕೋಟೆಗಳಿದೆ. ಮೆನಿ ಫೋರ್ಟ್ಸ್ ಆ್ಯಂಡ್ ಕೇವ್ ಟೆಂಪಲ್ಸ್ ಅಟ್ ಬಾದಾಮಿಯಲ್ಲಿರ್ತಕ್ಕಂಥ ಅನೇಕ ಕೋಟೆಗಳು ಮತ್ತು ಬಾದಾಮಿಯ 4 ಗುಹಾ ದೇವಾಲಯಗಳು ಪ್ರಮುಖ ಸ್ಮಾರಕಗಳಾಗಿದ್ದು ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ನಮಗೆ ಹೇಳ್ತಕ್ಕಂತಹ ಆಧಾರಗಳಾಗಿದೆ. ಪಟ್ಟದಕಲ್ಲು, ಐಹೊಳೆ, ಹಂಪಿ ಇವು ಕೂಡ ಬಾದಾಮಿ ಚಾಲುಕ್ಯರ ಅವಧಿಯ ಸ್ಮಾರಕಗಳಾಗಿದ್ದು ಅವರ ಇತಿಹಾಸವನ್ನೇ ನಮಗೆ ಹೇಳ್ತದೆ. ಬಿಜಾಪುರದಲ್ಲಿರ್ತಕ್ಕಂಥ ಗೋಲ್ ಗುಂಬಜ್ ಮತ್ತು ಇಬ್ರಾಹಿಂ ರೋಜಾ, ಸೊ ಇವು ಜಗತ್ಪ್ರಸಿದ್ಧ ಸ್ಮಾರಕಗಳು. ಗೋಲ್ ಗುಂಬಜ್ ಅಂತ ನೋಡಿದ್ರೆ ಅದು ಕೇವಲ ಕರ್ನಾಟಕ ಮತ್ತು ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ಪ್ರಸಿದ್ಧ ಸ್ಮಾರಕ ಆಗಿದೆ. ಇವು ಬಿಜಾಪುರದ ಆದಿಲ್ ಶಾಹಿಗಳ ಇತಿಹಾಸವನ್ನು ಹೇಳ್ತಕ್ಕಂಥ ಸ್ಮಾರಕಗಳಾಗಿದೆ. ಇನ್ನು ಗುಲ್ಬರ್ಗ ಮತ್ತು ಬೀದರನ್ನು ತೆಗೆದುಕೊಂಡ್ರೆ ಗುಲ್ಬರ್ಗ ಮತ್ತು ಬೀದರಲ್ಲಿ ಶಾಹಿ ಸುಲ್ತಾನರ ಒಂದು ಇತಿಹಾಸವನ್ನು ನಾವು ನೋಡಬಹುದು ಇವುಗಳ ಮೂಲಕ. ಶ್ರೀರಂಗಪಟ್ಟಣ, ಮೈಸೂರಿನಲ್ಲಿರ್ತಕ್ಕಂಥ ಸ್ಮಾರಕಗಳು ಹೈದರಾಲಿ, ಟಿಪ್ಪು ಸುಲ್ತಾನ್, ಮೈಸೂರು ಒಡೆಯರ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಪ್ರಮುಖ ಸ್ಮಾರಕಗಳಾಗಿದೆ. ಅದೇ ರೀತಿ ಚಿತ್ರದುರ್ಗ ಮದಕರಿ ನಾಯಕನ ಬಗ್ಗೆ ನಮಗೆ ಚಿತ್ರದುರ್ಗದ ಪಾಳೆಗಾರರ ಬಗ್ಗೆ ನಮಗೆ ಮಾಹಿತಿ ನೀಡ್ತಕ್ಕಂಥ ಪ್ರಮುಖ ಸ್ಮಾರಕ ಆಗಿದೆ. ಬೇಲೂರು, ಹಳೆಬೀಡು, ಸವಣೂರು, ಕಿತ್ತೂರು ಮುಂತಾದವುಗಳು ಏನಾಗಿದ್ದಾವೆ ಅಂತಂದರೆ ಈ ಎಲ್ಲ ಸ್ಮಾರಕಗಳು ಕರ್ನಾಟಕದ ಇತಿಹಾಸವನ್ನು, ಕರ್ನಾಟಕದ ಪರಂಪರೆಯನ್ನು ನಮಗೆ ಹೇಳ್ತಕ್ಕಂತಹ ಪ್ರಮುಖ ಆಧಾರಗಳಾಗಿದೆ. ಇಲ್ಲೆಲ್ಲ ಕೂಡ ಭವ್ಯ ಸ್ಮಾರಕಗಳನ್ನು ನಾವು ನೋಡಬಹುದು. ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಸ್ಮಾರಕಗಳನ್ನ ದೃಶ್ಯಗಳಲ್ಲಿ ನೀವು ಗುರುತಿಸಬಹುದು. ಫಸ್ಟ್ ಒನ್, ಚೆನ್ನಕೇಶವ ಟೆಂಪಲ್ ಆಫ್ ಬೇಲೂರಿನಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಸ್ಥಾನ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಸೊ ಇದು ಏನನ್ನು ಹೇಳ್ತದೆ ಅಂತಂದರೆ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಮಗೆ ಕಣ್ಣಾರೆ ತೋರಿಸ್ತಕ್ಕಂಥ ಪ್ರಮುಖ ನಿದರ್ಶನ ಇದು. ಜೊತೆಗೆ ವಿಷ್ಣುವರ್ಧನ ಚೋಳರಿಂದ ವಿಜಯನ ಸಾಧಿಸಿರುವ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿರ್ತಕ್ಕಂಥದ್ದು. ಇದು ಅವನ ಸಾಧನೆಯ ಜೊತೆಗೆ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೇಳ್ತಕ್ಕಂಥ ಪ್ರಮುಖ ಸ್ಮಾರಕ ಆಗಿದೆ. ಸೆಕೆಂಡ್ ಒನ್, ಬಾದಾಮಿ ಕೇವ್ ಟೆಂಪಲನ್ನು ನೋಡುವುದು. ಇದು 3ನೇ ಗುಹಾ ದೇವಾಲಯವಾಗಿದೆ. ಇದು ವಿಷ್ಣು ದೇವಾಲಯ. ಸೊ ಹಾಗಾದರೆ ಇವರ ಬಾದಾಮಿಯ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೇಳೋದ್ರ ಜೊತೆಗೆ ಅವರ ಧಾರ್ಮಿಕ ನಂಬಿಕೆಗಳನ್ನು ಕೂಡ ಇದು ನಮಗೆ ತಿಳಿಸುತ್ತೆ. ಫೋರ್ಟ್ ಆಫ್ ಚಿತ್ರದುರ್ಗ, ಇದು ಪಾಳೆಗಾರರ ಮತ್ತು ಮದಕರಿ ನಾಯಕನ ಇತಿಹಾಸವನ್ನು ಹೇಳ್ತಕ್ಕಂಥ ಸ್ಮಾರಕ ಆಗಿದೆ. ಸ್ಟೋನ್ ಚಾರಿಯಟ್ ಇನ್ ಹಂಪಿ, ಇದು ಕಲ್ಲಿನ ರಥ. ಹಂಪಿಯಲ್ಲಿ ಇದೊಂದೇ ಅಲ್ಲ, ಇದರ ಜೊತೆಗೆ ಅನೇಕ ಸ್ಮಾರಕಗಳನ್ನು ನಾವು ಗುರುತಿಸಬಹುದು. ಹಂಪಿಯಲ್ಲಿರ್ತಕ್ಕಂಥ ಎಲ್ಲ ಸ್ಮಾರಕಗಳು ವಿಜಯನಗರ ಅರಸರ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುವ ಪ್ರಮುಖ ಆಧಾರಗಳಾಗಿದ್ದಾವೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಮಾನ್ಯುಮೆಂಟ್ಸ್. ಈ ಮಾನ್ಯುಮೆಂಟ್ಸ್ನಿಂದ ಇದರ ಮಹತ್ವ ಏನು ಅನ್ನೋದನ್ನು ನೋಡೋಣ. ದೀಸ್ ಆರ್ ದ ಇಂಪಾರ್ಟೆಂಟ್ ಆ್ಯಂಡ್ ವಿಜುವಲ್ ಸೋರ್ಸಸ್ ಆಫ್ ಅನಲೈಸಿಂಗ್ ದ ಹಿಸ್ಟ್ರಿ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದೇ ಒಂದು ಐತಿಹಾಸಿಕ ಘಟನೆಯನ್ನು ಓದಿದಾಗ ಅದು ನಮ್ಮ ಕೇವಲ ಕಲ್ಪನೆ ಆಗ್ತದೆ. ಅದನ್ನು ನಾವು ಕಣ್ಣಾರೆ ನೋಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಗತಿಸಿ ಹೋದ ಘಟನೆಯಾಗಿರ್ತದೆ. ಆದರೆ ಈ ಮಾನ್ಯುಮೆಂಟ್ಸ್ ಏನು ಮಾಡುತ್ತೆ ಅಂತಂದರೆ ಗತಕಾಲದ ಘಟನೆಗಳನ್ನು ನಮಗೆ ನಮ್ಮ ಕಣ್ಮುಂದೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಸೊ ಹಾಗಾಗಿ ಇದು ವಿಜುವಲ್ ಸೋರ್ಸಸ್ ಆಗಿ ನಮಗೆ ಸಹಾಯ ಮಾಡುತ್ತೆ. ಐತಿಹಾಸಿಕ ಘಟನೆಗಳನ್ನು ನಮಗೆ ಕಣ್ಣಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಾವು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ವಿಜುವಲ್ ಸೋರ್ಸಸ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಒನ್, that helps us to understand the culture heritage of Karnataka. These monuments represent the style of Indian art and culture.
ಹಾಗಾದರೆ ಇದು ಕರ್ನಾಟಕದ ಭವ್ಯ ಪರಂಪರೆಯನ್ನು ಕೂಡ ಈ ಮಾನ್ಯುಮೆಂಟ್ಸ್ ನಮಗೆ ಅರ್ಥ ಮಾಡಿಸುತ್ತೆ. ಅದರ ಜೊತೆಗೆ ಭಾರತದ ಕಲೆ ಮತ್ತು ಸಂಸ್ಕೃತಿಯನ್ನು ಕೂಡ ಇದು ಪ್ರತಿಬಿಂಬಿಸುತ್ತೆ. ಈ ಅನೇಕ ಸ್ಮಾರಕಗಳನ್ನು ಸಂದರ್ಶನ ಮಾಡಿದಾಗ ನಮ್ಮ ಕರ್ನಾಟಕದ ಪರಂಪರೆ ಎಂಥದ್ದು ಅಂತ ಹೇಳಿ ನಮಗೆ ಖಂಡಿತವಾಗಿಯೂ ಕೂಡ ಅರ್ಥ ಆಗುತ್ತೆ. ಅದು ಈ ಭವ್ಯ ಸ್ಮಾರಕಗಳಿಂದ ಸಾಧ್ಯ ಇದೆ. ಲಾಟ್ಸ್ ಆಫ್ ಮಾನ್ಯುಮೆಂಟ್ಸ್ ಕನೆಕ್ಟೆಡ್ ವಿತ್ ರಿಲಿಜಿಯಸ್ ಆಕ್ಟಿವಿಟೀಸ್. ನೋಡಿ, ಸಾಮಾನ್ಯವಾಗಿ ಈ ಒಂದು ಮಾನ್ಯುಮೆಂಟ್ಸು, ಫಾರ್ ಎಕ್ಸಾಂಪಲ್ ಟೆಂಪಲ್ಸನ್ನು ತೆಗೆದುಕೊಂಡ್ರೆ ಅವು ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದು ಅವತ್ತಿನ ಕಾಲದ ಧಾರ್ಮಿಕ ಚಟುವಟಿಕೆಗಳನ್ನು ನಮಗೆ ಹೇಳ್ತದೆ. ಫಾರ್ ಎಕ್ಸಾಂಪಲ್, ಬಾದಾಮಿ ಚಾಲುಕ್ಯರ ಅರಸರು ಸರ್ವಧರ್ಮ ಸಮನ್ವಯ ನೀತಿಯನ್ನು ಅನುಸರಿಸಿದ್ರು ಅಂತ ಹೇಳ್ಬಿಟ್ಟು ನಾವು ಓದ್ತೇವೆ. ಆದರೆ ಅದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ, ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ 4 ಗುಹಾ ದೇವಾಲಯಗಳು. ಮೊದಲನೇದು ಶೈವ ದೇವಾಲಯ, 2 ಮತ್ತು 3 ವೈಷ್ಣವ ದೇವಾಲಯ, 4ನೇದು ಜೈನ ಬಸದಿಯಾಗಿದೆ. ಹಾಗಾದರೆ ಇಲ್ಲಿ ಈ ದೇವಾಲಯಗಳನ್ನು ನೋಡೋದಾದರೆ ಅವರು ಸರ್ವಧರ್ಮ ಸಮನ್ವಯ ನೀತಿಯನ್ನು ಅನುಸರಿಸಿದ್ರು. ಸೊ ಇದರಿಂದ ನಮಗೆ ಈ ಸ್ಮಾರಕಗಳು ಅಂದಿನ ಐತಿಹಾಸಿಕ ಘಟನೆಯನ್ನು ಅಥೆಂಟಿಕೇಶನ್ ಮಾಡುತ್ತೆ. ಹೀಗೆ ಅಂತ ಹೇಳಿಬಿಟ್ಟು ನಮಗೆ ನಿಖರಗೊಳಿಸುತ್ತೆ. ಸೊ ಹಾಗಾಗಿ ಒಂದಿನ ಕಾಲದ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಇಂಥ ಸ್ಮಾರಕಗಳು ಸಾಕಷ್ಟು ಕನೆಕ್ಟ್ ಆಗಿದ್ದಾವೆ ಅಂತ ನಾವು ಇದನ್ನು ಹೇಳಬಹುದು. ಇನ್ನು ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ಅನೇಕ ಒಂದು ಸ್ಮಾರಕಗಳನ್ನು ನೋಡೋದಾದರೆ ಕೇವಲ ಧಾರ್ಮಿಕ ಘಟನೆಗಳನ್ನು ಅಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್, ಬೇಲೂರಿನ ಚೆನ್ನಕೇಶವ ದೇವಸ್ಥಾನವನ್ನು ನೋಡಿದಾಗ ಅದು ಅವರ ಧಾರ್ಮಿಕ ಆ್ಯಕ್ಟಿವಿಟೀಸನ್ನು ನಮಗೆ ಹೇಳುವುದರ ಜೊತೆಗೆ ಅದು ಅವತ್ತಿನ ಕಾಲದ ಡ್ರೆಸ್ಸಸ್ ಯಾವ ರೀತಿ ಇತ್ತು, ಕಸ್ಟಮ್ಸ್ ಯಾವ ರೀತಿ ಇತ್ತು, ಜೊತೆಗೆ ದಿಸ್ ಮಾನ್ಯುಮೆಂಟ್ ಟೆಲ್ಸ್ ಆಸ್ ಮ್ಯೂಸಿಕ್, ಡ್ಯಾನ್ಸ್ ಎಟ್ಸೆಟ್ರಾ. ಸೊ ಇದು ಎಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ನಮಗೆ ಚೆನ್ನಕೇಶವ ದೇವಸ್ಥಾನ ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್, ಪೇಂಟಿಂಗ್ಸ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಆರ್ಟ್ ಪೇಂಟಿಂಗ್ಸ್. ದ ಪೇಂಟಿಂಗ್ಸ್ ಆಫ್ ಅಜಂತ, ಹಂಪಿ, ಲೇಪಾಕ್ಷಿ, ಹೈದರಾಬಾದ್, ಬಿಜಾಪುರ, ಮೈಸೂರು ಮುಂತಾದ ಕಡೆ ಇಂತಹ ಒಂದು ಪೇಂಟಿಂಗ್ಸ್ಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು. ಅದರಲ್ಲಿ ಅವು ರೂಫ್ ಪೇಂಟಿಂಗ್ಸ್ ಇರ್ಬೋದು, ಮಿನಿಯೇಚರ್ ಪೇಂಟಿಂಗ್ಸ್ ಇರ್ಬೋದು, ಬುಕ್ ಇಲಿಸ್ಟ್ರೇಷನ್ಸ್ ಆಫ್ ಪುರಾಣಾಸ್, ರಾಗಮಾಲಾಸ್ ಆ್ಯಂಡ್ ಕಾವ್ಯಾಸ್, ಇವೆಲ್ಲವೂ ಕೂಡ ಪೇಂಟಿಂಗ್ಸಲ್ಲೇ ಬರ್ತಕ್ಕಂಥದ್ದು. ಸೊ ಇದರಿಂದ ನಮಗೆ ಅನೇಕ ಐತಿಹಾಸಿಕ ಕಾಲದ ಘಟನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಯಾಕಂತಂದರೆ ಇವು ಐತಿಹಾಸಿಕ ಗತಕಾಲದ ಘಟನೆಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದಾಗಿದೆ. ಅವತ್ತಿನ ಕಾಲದ ಡ್ರೆಸ್ ಮ್ಯಾನರ್ಸ್ ಯಾವ ರೀತಿ ಇತ್ತು, ಡ್ರೆಸ್ ಆ್ಯಂಡ್ ಮ್ಯಾನರ್ಸ್, ಹೇರ್ ಸ್ಟೈಲ್ಸ್, ಜಾವೆಲ್ಸ್, ಸೋಷಿಯಲ್, ರಿಲಿಜಿಯಸ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಲೈಫ್. ಹಾಗಾದರೆ ಮನುಷ್ಯನ ಈ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು, ಸೋಷಿಯಲ್, ರಿಲಿಜಿಯಸ್, ಕಲ್ಚರಲ್, ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ನಮಗೆ ಪರಿಚಯ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಪೇಂಟಿಂಗ್ಸ್ಗಳು ಅಂತ ಹೇಳ್ಬೋದು. ಸೊ ನನ್ನ ಈ ಬೋಧನೆಗೆ ನಾನು ಈ ಎಲ್ಲ ರೆಫರೆನ್ಸ್ಗಳನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ.